ಮತ್ತೆ ಇವತ್ತಿನ ಚುನಾವಣಾ ಪ್ರತಿಭಟನೆ ಬಗ್ಗೆ. ಇದು ಬಿಜೆಪಿಯವರು ಪ್ರಜಾಪ್ರಭುತ್ವವನ್ನ ಕೊಲ್ತಾ ಇದ್ದಾರೆ ಸರ್. ನನಗೆ ಕೆಲವರು ಬಿಜೆಪಿಯವ್ರಿಗೆ ಬೈಟ್ ನೋಡಿದೆ. ಬಿಜೆಪಿಯವ್ರು ಹೇಳ್ತಾರೆ ಇವ್ರು ಧರಣಿ ಮಾಡೋ ಬದಲು ಕೋರ್ಟ್ಗೆ ಹೋಗ್ಬೋದಲ್ವಾ ಅಂತ. ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, ಬಿಜೆಪಿಯವರು ಸಂವಿಧಾನವನ್ನ ಸರಿಯಾಗಿ ಓದ್ಕೊಂಡಿಲ್ಲ ಅನ್ಸುತ್ತೆ ಸರ್. ಆರ್ಟಿಕಲ್ 324 ಇಂದ ಆರ್ಟಿಕಲ್ 329 ಎಲೆಕ್ಷನ್ ಸಿಸ್ಟಮ್ ಬಗ್ಗೆ ನಮ್ಮ ಸಂವಿಧಾನದಲ್ಲಿದೆ. ಅದರಲ್ಲಿ ಆರ್ಟಿಕಲ್ 324 ಏನ್ ಹೇಳುತ್ತೆ ಗೊತ್ತಾ ಸರ್? ಎಲೆಕ್ಷನ್ ಕಮಿಷನ್ ಇಂಡಿಪೆಂಡೆಂಟ್ ಬಾಡಿ. ಆರ್ಟಿಕಲ್ 325 ಏನ್ ಹೇಳುತ್ತೆ ಗೊತ್ತಾ ಸರ್? ಜಾತಿ ಧರ್ಮ ಭೇದ ಭಾವ ಇಲ್ಲದೆ ನೀವೆಲ್ರಿಗೂ ವೋಟರ್ ಕಾರ್ಡ್ ಕೊಡಬೇಕು. ಆರ್ಟಿಕಲ್ 326 ಏನ್ ಹೇಳುತ್ತೆ ಗೊತ್ತಾ ಸರ್? 18 ವರ್ಷ ತುಂಬಿದವರಿಗೆ ನೀವು ವೋಟ್ ಹಾಕುವ ಅವಕಾಶ ಕೊಡಬೇಕು. ಆರ್ಟಿಕಲ್ 327 ಏನ್ ಹೇಳುತ್ತೆ ಗೊತ್ತಾ ಸರ್? ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಪಾರ್ಲಿಮೆಂಟ್ ಕಾನೂನನ್ನು ರೂಪಿಸಬಹುದು. ಆರ್ಟಿಕಲ್ 328 ಏನ್ ಹೇಳುತ್ತೆ ಗೊತ್ತಾ ಸರ್? ಸ್ಟೇಟ್ ಅಸೆಂಬ್ಲಿ ಸಂಬಂಧಪಟ್ಟಂತೆ ಸ್ಟೇಟ್ ಪಾರ್ಲಿಮೆಂಟ್ ಅಂದ್ರೆ ಸ್ಟೇಟ್ ಸೆಷನ್ ಅಸೆಂಬ್ಲಿ ರೂಲ್ ಮಾಡಬಹುದು. ಆರ್ಟಿಕಲ್ 329 ಎಲ್ಲಾ ಬಿಜೆಪಿ ಮುಖಂಡರು ಗೂಗಲ್ ಸರ್ಚ್ ಮಾಡಿ ಸರ್. ಆರ್ಟಿಕಲ್ 329 ಸಂವಿಧಾನ ಏನ್ ಹೇಳುತ್ತೆ ಅಂದ್ರೆ ಎಲೆಕ್ಷನ್ ಕಮಿಷನ್ ವಿಚಾರಕ್ಕೆ ಕೋರ್ಟ್ ಹಸ್ತಕ್ಷೇಪ ಮಾಡಬಾರದು ಅಂತ ಸಂವಿಧಾನದಲ್ಲಿದೆ. ಆರ್ಟಿಕಲ್ 329 ಹೇಳುತ್ತೆ ಜುಡಿಷಿಯರಿ ಯಾವುದೇ ಕಾರಣಕ್ಕೆ ಎಲೆಕ್ಷನ್ ಕಮಿಷನ್ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಬಾರದು. ಈಗ ನಾವು ಕಾನೂನು ಹೋರಾಟ ಮಾಡೋದಕ್ಕಿಂತ ಎಲೆಕ್ಷನ್ ಕಮಿಷನ್ಗೆ ಹೋಗಿ ಕೇಳೋದೇ ಸರಿ. ನಾವು ಆರ್ಟಿಕಲ್ 329 ಪ್ರಕಾರ ಎಲೆಕ್ಷನ್ ಕಮಿಷನ್ಗೆ ಹೋಗ್ತಿರೋದು. ಇಲ್ಲ ನಮಗೆ ಗೊತ್ತಿಲ್ವಾ ಸರ್? ನಮ್ಮ ಲೀಗಲ್ ಟೀಮ್ ಗೊತ್ತಿಲ್ವಾ? ಇವತ್ತು ಬಿಜೆಪಿಯವರು ಪ್ರಜಾಪ್ರಭುತ್ವವನ್ನ, ಬಿಜೆಪಿಯವರ ಪ್ರಕಾರ ಡೆಮೋಕ್ರಸಿ ಅಂದ್ರೆ ಏನ್ ಗೊತ್ತಾ ಸರ್? ಬೈ ದ ಪೀಪಲ್ ಅಲ್ಲ, ಬೈ ದ ಪೀಪಲ್. ಬಿಜೆಪಿಯವರ ಪ್ರಕಾರ ಆಫ್ ದ ಪೀಪಲ್ ಅಲ್ಲ, ಆಫ್ ದ ಪೀಪಲ್. ಬಿಜೆಪಿಯವರ ಪ್ರಕಾರ ಫಾರ್ ದ ಪೀಪಲ್ ಅಲ್ಲ, ಫಾರ್ ದ ಪೀಪಲ್. ದೂರ ಹೊರಟೋಗೋದು ಅದು ಡೆಮೋಕ್ರಸಿ ಡೆಫಿನೇಷನ್ ಬಿಜೆಪಿಯವರ ಪ್ರಕಾರ. ನಾನು ಬಿಜೆಪಿಯವರು ಕೇಳಕ್ ಇಷ್ಟಪಡ್ತೀನಿ, ಇವತ್ತು ನಾವು ಆಗ್ತಿರೋ ಓಟ್ಗೆ 100 ವರ್ಷದ ಫೈಟ್ ಇದೆ ಸ್ವಾತಂತ್ರ್ಯ ಹೋರಾಟಗಾರರು. ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1990 ಅದನ್ನ ಮಾಂಟೆಗೋ ಚೆಲ್ಸ್ಫೋರ್ಡ್ ರಿಫಾರ್ಮ್ ಅಂತ ತರ್ತಾರೆ. ಕೆಲವರು ಮೇಲ್ಸ್ ಅದರಲ್ಲಿ ವೋಟ್ ಹಾಕ್ತಾರೆ. ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಇನ್ನು ಸ್ವಲ್ಪ ಜನಕ್ಕೆ ಅವಕಾಶ ಸಿಗುತ್ತೆ. 1949 ನವೆಂಬರ್ 26ನೇ ತಾರೀಕು ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಮುಖಾಂತರ ತುಂಬಾ ಜನಕ್ಕೆ ವೋಟ್ ಹಾಕೋ ರೈಟ್ ಸಿಗುತ್ತೆ. ಕಡೆಗೂ 51-52 ಜನರಲ್ ಅಸೆಂಬ್ಲಿಯಲ್ಲಿ ಸುಕುಮಾರ್ ಸೇನ್ ಅಂತ ಫಸ್ಟ್ ಜನರಲ್ ಎಲೆಕ್ಷನ್ ಕಮಿಷನ್ ಹೇಳಿರೋ ವರ್ಡ್ಸ್ ಇದು. 17 ಕೋಟಿ 30 ಲಕ್ಷ ಜನ ಅಂದ್ರೆ 173 ಮಿಲಿಯನ್ ಜನ ವೋಟ್ ಹಾಕ್ತಾರೆ. ಇದು ನಮ್ಮ ಪ್ರಜಾಪ್ರಭುತ್ವ ತಾಕತ್ತು. ಇಂಥ ಪ್ರಜಾಪ್ರಭುತ್ವನ ಬಿಜೆಪಿಯವರು ಕೊಲ್ತಿದ್ದಾರೆ. ಅಶೋಕ್ ಅಣ್ಣ ಮಾತಾಡ್ತಾರೆ, PC ಮೋಹನ್ ಅಣ್ಣ ಮಾತಾಡ್ತಾರೆ, ಸುನಿಲ್ ಕುಮಾರ್ ಅಣ್ಣನೂ ಮಾತಾಡ್ತಾರೆ. ಸರ್ ಆರ್ಟಿಕಲ್ 329 ಓದ್ಕೊಳ್ಳಿ ಸರ್. ದಯವಿಟ್ಟು ನೀವು ತಪ್ಪು ಮಾಡಿದ್ದೀರಾ, ಆ ತಪ್ಪು ನೀವು ಒಪ್ಕೋಬೇಕು ಅಂತ ಹೇಳ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.